ನಮಸ್ಕಾರ ಎಲ್ರಿಗೂ ಮಿನಿ ಬ್ಲಾಗ್ನ ಪಾರ್ಟ್ 2ಗೆ ಸ್ವಾಗತ. ಅಕ್ಕ ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನು ನೋಡಿ ಚೆನ್ನಾಗಿದ್ಯಾ ಅಕ್ಕ? ಏನಪ್ಪ ಇವಳು ಹಾಫ್ ಹಿಡಕ್ಕೆ ಬೇಲಿಗೆ ಹೋಗ್ತಿದ್ದಾಳ ಅಂತ ಅನ್ಕೋಬೇಡಿ. ದೂರದಲ್ಲಿ ಗೊಬ್ಬರದ ಹೂವು ತುಂಬ ಚೆನ್ನಾಗಿ ಕಾಣ್ತಿತ್ತು, ಅದನ್ನ ಹತ್ತಿರದಿಂದ ನೋಡೋಕೆ ಹೋದೆ ಅಷ್ಟೇ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಈ ಗಿಡ ನೋಡಿ, ಯಾರು ನೆಟ್ಟಿಲ್ಲ, ಪೋಷಿಸಿಲ್ಲ, ನೀರು ತಂದು ಹಾಕಿಲ್ಲ, ಅದರ ಪಾಡಿಗೆ ಅದು ಬೆಳೆದು ನಾನು ಯಾವ ಬ್ಯೂಟಿಗೂ ಕಮ್ಮಿ ಇಲ್ಲ ಅಂತ ನಗ್ತಾ ಅರಳಿ ನಿಂತಿರೋ ಹೂವು ನನಗೆ ಇನ್ಸ್ಪೈರ್ ಮಾತ್ರ ಅಲ್ಲ, ಎಷ್ಟು ಸಲ ನೋಡಿದ್ರು ನೋಡ್ತಾನೆ ಇರೋ ಹಂಬಲ. ಇದು ಮದಕದ ಕೆರೆ ಅಂತಾನೆ ಫೇಮಸ್ಸು. ಮಳೆಗಾಲದಲ್ಲಿ ತುಂಬ ನೀರು ತುಂಬಿ ತುಳ್ಕಾಡುತ್ತೆ. ಆ ಟೈಮಲ್ಲಿ ನೀರಿಗಿಳಿದವರು ಮೇಲೆ ಬರೋದು ಅವರವರ ಲಕ್ ಮತ್ತು ಸ್ಕಿಲ್ಗೆ ಬಿಟ್ಟಿರೋದು. ಈಗ ಮಳೆ ಇಲ್ಲ, ಅಲ್ಲಿ ಹೋಗೋದಕ್ಕೆ ಒಂದು ದಾರಿ ಇದೆ. ಚಿಕ್ಕವರಿದ್ದಾಗ ಅದ್ರ ಮೂಲಕನೇ ಹೋಗಿ ಬರ್ತಿದ್ವಿ. ಆದರೆ ಚಿಕ್ಕವಳಿದ್ದಾಗಕ್ಕಿಂತ ನನ್ನ ದೇಹ ಬೆಳೆದಿದೆ ಅನ್ನೋದು ನೆನಪಾಗಿದ್ದೆ ಅದರ ಒಳಗೆ ಹೋದಾಗಲೇ. ಇನ್ನೇನು ಮಾಡೋದು, ಈ ಅಸ್ಥಿ ಪಂಜರನೂ ದಾಟ್ಕೊಂಡು ಹೋಗಲೇಬೇಕಾಯ್ತು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಾನು ಅಷ್ಟು ಕಷ್ಟಪಟ್ಕೊಂಡು ಬಂದರೆ ನನ್ನ ತಂಗಿ ಆರಾಮಾಗೆ ನಡ್ಕೊಂಡು ಬಂದ್ಲು. ಆರ್ಕಿಡ್ನಂತೆ ಪರಾವಲಂಬಿಯಾಗಿ ನೀರು ಮಣ್ಣು ಇಲ್ಲದೆ ಬೆಳೆದಿರೋ ಈ ಗಿಡ ಎಷ್ಟು ಸುಂದರ ಹೂವಾಗಿ ಅರಳಿ ನಿಂತಿದೆ. ಅಯ್ಯೋ, ಮಣ್ಣಿಲ್ಲ, ಎಲೆ ಇಲ್ಲ, ನೀರಿಲ್ಲ ಅಂತ ಅದು ಕಾರಣ ಕೊಟ್ಟಿಲ್ಲ. ಸಿಕ್ಕ ಅವಕಾಶದಲ್ಲಿ ತನ್ನನ್ನು ತಾನು ಪ್ರೂವ್ ಮಾಡ್ಕೊಳ್ಳೋದ್ರಲ್ಲಿ ಅದು ಸೋತಿಲ್ಲ. ಪ್ರಕೃತಿಯ ಪ್ರತಿಯೊಂದು ಅಂಶ ಕೂಡ ನಮಗೆ ಒಂದೊಂದು ಪಾಠ ಹೇಳಿಕೊಡುತ್ತೆ. ಆದರೆ ನಮಗೆ ಕಲಿಯೋ ಮನಸ್ಸು ಬೇಕು ಅಷ್ಟೇ.